ಕಿರುತೆರೆ ನಟಿ ನಂದಿನಿ ಸಾವಿಗೆ ಮನೆಯವರೇ ಕಾರಣವಾದ್ರ ಅನ್ನೋ ಅನುಮಾನ ಮತ್ತು ಪ್ರಶ್ನೆ ಇದೆ. ನಂದಿನಿ ಬರೆದಿಟ್ಟಿರುವಂತಹ ಡೆತ್ ನೋಟ್ನಲ್ಲಿ ಹಲವು ವಿಚಾರಗಳನ್ನ ಉಲ್ಲೇಖ ಮಾಡಿದ್ದಾರೆ. ಸರ್ಕಾರಿ ಕೆಲಸ ಇಷ್ಟ ಇಲ್ಲದೆ ಇದ್ರೂ ಪೋಷಕರು ಒತ್ತಾಯ ಮಾಡ್ತಾ ಇದ್ರ, ಆಕ್ಟಿಂಗ್ ಬಿಡು ಅಂತ ಹೇಳಿದಕ್ಕೆ ನಂದಿನಿ ಸೂಸೈಡ್ ಮಾಡ್ಕೊಂಡ್ ಬಿಟ್ರ, ಮನೆಯಲ್ಲಿ ಯಾರು ನನ್ನ ಮಾತನ್ನೇ ಕೇಳ್ತಾ ಇಲ್ಲ, ಸಾರಿ ಅಮ್ಮ ಅಂತ ಡೆತ್ ನೋಟ್ ಬರೆದಿರೋದು ಅನುಮಾನ ಹುಟ್ಟಿಸ್ತಾ ಇದೆ. ನನಗೆ ಸರ್ಕಾರಿ ಕೆಲಸ ಇಷ್ಟ ಇಲ್ಲ, ನನಗೆ ನಟನೆ ತುಂಬಾ ಇಷ್ಟ, ಆದರೆ ಮನೆಯಲ್ಲಿ ಯಾರು ಕೂಡ ನನ್ನ ಮಾತನ್ನ ಕೇಳಲಿಲ್ಲ ಅಂತ ಡೈರಿಯಲ್ಲಿ ಕುಟುಂಬಸ್ಥರ ವಿರುದ್ಧ ಆರೋಪ ಮಾಡಿದ್ದಾರೆ ನಟಿ ನಂದಿನಿ. ನಂದಿನಿ ಸಾವಿನ ಸೀಕ್ರೆಟ್ ಏನು ಅಂತ ಸ್ವಲ್ಪ ಗಮನಿಸ್ತಾ ಹೋಗೋಣ. ಹೆಸರುಘಟ್ಟ ಬಳಿ ಇರುವಂತಹ ಖಾಸಗಿ ಕಾಲೇಜ್ನಲ್ಲಿ ನಂದಿನಿ BE ಓದಿರ್ತಾರೆ. ಕಾಲೇಜ್ಗೆ ಸರಿಯಾಗಿ ಹೋಗದೆ ಆಕ್ಟಿಂಗ್ ಕ್ಲಾಸ್ಗೆ ಹೋಗ್ತಾ ಇದ್ರು ಅನ್ನೋ ಮಾಹಿತಿ ಇದೆ. RR ನಗರದಲ್ಲಿ ಯಾವುದೋ ಆಕ್ಟಿಂಗ್ ಕ್ಲಾಸನ್ನ ಸೇರ್ಕೊಂಡಿದ್ರು ನಂದಿನಿ. ಆಕ್ಟಿಂಗ್ ಮಾಡೋದು ಇಷ್ಟ ಇಲ್ಲ ಅಂತ ನಂದಿನಿಯ ಪೇರೆಂಟ್ಸ್ ಹೇಳಿದ್ರು. ಸರ್ಕಾರಿ ಉದ್ಯೋಗಿ ಆಗಬೇಕು ಅಂತ ಒತ್ತಾಯಿಸ್ತಾ ಇದ್ರು ಮನೆಯಲ್ಲಿ. ಅನುಕಂಪದ ಆಧಾರದಲ್ಲಿ ನಟಿ ನಂದಿನಿಗೆ ಒಂದು ಸರ್ಕಾರಿ ಉದ್ಯೋಗ ಕೂಡ ಸಿಕ್ಕಿತ್ತು. ಇದೇ ವಿಚಾರಕ್ಕೆ ನಂದಿನಿ ಹಾಗೂ ಕುಟುಂಬಸ್ಥರ ಮಧ್ಯೆ ಮನಸ್ತಾಪಗಳು ಮೂಡ್ತಾನೆ ಇತ್ತು. ಡಿಸೆಂಬರ್ 28ರ ಸಂಜೆ ಆತ್ಮಹತ್ಯೆಗೂ ಮುನ್ನ ಅವರ ಸ್ನೇಹಿತನ ಮನೆಗೆ ಹೋಗಿದ್ರು ನಂದಿನಿ. ಅಲ್ಲಿಂದ ಬಂದು ರಾತ್ರಿ 11:20ರ ಸುಮಾರಿಗೆ PGಗೆ ಹೋಗಿ ನೇಣನ್ನ ಹಾಕೊಂಡಿದ್ದಾರೆ. PG ಬಳಿ ಬಂದು ನೋಡಿದಾಗ ನಂದಿನಿ ಆತ್ಮಹತ್ಯೆಗೆ ಶರಣಾಗಿರೋದು ಪತ್ತೆಯಾಗಿದೆ. ಇನ್ನು ಆತ್ಮಹತ್ಯೆಗೂ ಮುನ್ನ ಡೈರಿಯಲ್ಲಿ ನಟಿ ನಂದಿನಿ ಬರೆದಿರುವಂತಹ ಕೆಲವೊಂದು ಮಾಹಿತಿ ಬಹಿರಂಗ ಆಗಿದೆ. ಪೊಲೀಸರ ಕೈಗೆ ಸಿಕ್ಕಿದೆ. ಹಾಗಾದ್ರೆ ಏನಂತ ಉಲ್ಲೇಖ ಮಾಡಿದ್ರು ಬನ್ನಿ ನೋಡೋಣ. ಡೈರಿಯಲ್ಲಿ ಬರ್ದಿದ್ದೇನು? ನನಗೆ ಸರ್ಕಾರಿ ಕೆಲಸ ಇಷ್ಟ ಇಲ್ಲ, ನಟನೆಯ ಬಗ್ಗೆ ಆಸಕ್ತಿ ಇದ್ದು ಅದರಲ್ಲಿಯೇ ಮುಂದುವರಿಬೇಕು, ಆದರೆ ಮನೆಯವರು ಇದಕ್ಕೆ ಒಪ್ತಿಲ್ಲ, ಯಾರು ನನ್ನ ಮಾತು ಕೇಳ್ತಿಲ್ಲ, ಸಾರಿ ಅಮ್ಮ. ಡೈರಿಯಲ್ಲಿ ಬರ್ದಿದ್ದೇನು? ನನಗೆ ಸರ್ಕಾರಿ ಕೆಲಸ ಇಷ್ಟ ಇಲ್ಲ, ನಟನೆಯ ಬಗ್ಗೆ ಆಸಕ್ತಿ ಇದ್ದು ಅದರಲ್ಲಿಯೇ ಮುಂದುವರಿಬೇಕು, ಆದರೆ ಮನೆಯವರು ಇದಕ್ಕೆ ಒಪ್ತಿಲ್ಲ, ಯಾರು ನನ್ನ ಮಾತು ಕೇಳ್ತಿಲ್ಲ, ಸಾರಿ ಅಮ್ಮ. PGಯಲ್ಲಿ ನಟಿ ನಂದಿನಿ ಸೂಸೈಡ್ ಮಾಡಿಕೊಂಡಿದ್ದಾಳೆ. ನೈಋತ್ಯ ವಿಭಾಗ DCP ಅನಿತಾ ಹದ್ದಣ್ಣವರ್ ಮಾಹಿತಿ ಕೊಟ್ಟಿದ್ದಾರೆ. PG1ರಲ್ಲಿ ನಟಿ ನಂದಿನಿ ಸೂಸೈಡ್ ಮಾಡಿಕೊಂಡಿದ್ದಾರೆ. ಕಿಟಕಿ ಸರಣಿಗೆ ನೇಣನ್ನ ಬಿಗಿದುಕೊಂಡು ನಂದಿನಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಎಂಜಿನಿಯರಿಂಗ್ ಮಾಡೋದಕ್ಕೆ ಅಂತ ಬೆಂಗಳೂರಿಗೆ ಬಂದಿದ್ರು ನಂದಿನಿ. ವಿದ್ಯಾಭ್ಯಾಸವನ್ನ ಮೊಟಕುಗೊಳಿಸಿ ಆಕ್ಟಿಂಗ್ ಮುಂದುವರಿಸುತ್ತಾಳೆ. ಮನೆಯಲ್ಲಿ ಸರ್ಕಾರಿ ನೌಕರಿ ಮಾಡುವಂತ ಒತ್ತಾಯಿಸಿದ್ರು. ಮದುವೆ ಕೂಡ ಮನೆಯಲ್ಲಿ ಒತ್ತಾಯ ಮಾಡ್ತಾ ಇದ್ರು. ಈ ಸಂಬಂಧ PGಯಲ್ಲಿ ನಂದಿನಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅಂತ ನೈಋತ್ಯ ವಿಭಾಗ DCP ಅನಿತಾ ಹದ್ದಣ್ಣವರ್ ಹೇಳಿಕೆ ಕೊಟ್ಟಿದ್ದಾರೆ. ದಿನ ಕೆಂಗೇರಿ ವ್ಯಾಪ್ತಿಯಲ್ಲಿ ಮೈಸಂದ್ರ ಲಿಮಿಟ್ಸ್ ಅಲ್ಲಿ ಒಂದು PGಯಲ್ಲಿ ಒಂದು ಹುಡುಗಿ ನಂದಿತಾ ಅಂತ ಹೆಸರು, ನಂದಿನಿ ಅಂತ 26 ವರ್ಷ, ಆಕೆ ಸುಸೈಡ್ ಮಾಡ್ಕೊಂಡಿದ್ದಾಳೆ. ತನ್ನ PGಯಲ್ಲಿ ಇರುವಂತ ಕಿಟಕಿ ಸರಳೆಗೆ ಹಾಕೊಂಡ್ಬಿಟ್ಟು ತನ್ನ ವೇಲ್ನಿಂದ ಸುಸೈಡ್ ಮಾಡ್ಕೊಂಡಿದ್ದಾಳೆ. ಈಗ ಬಂದ್ಬಿಟ್ಟು ಮೂಲತಃ ಕೊಟ್ಟೂರು ಗ್ರಾಮದವಳು, ವಿಜಯನಗರ ಜಿಲ್ಲೆ. ಆಕೆ ಇಂಜಿನಿಯರಿಂಗ್ ಅಂತ ಬ್ಯಾಂಗ್ಳೂರಿಗೆ ಬರ್ತಾಳೆ PUC ಮುಗಿಸ್ಕೊಂಡು. ಬಟ್ ಇಂಜಿನಿಯರಿಂಗ್ ಡಿಸ್ಕಂಟಿನ್ಯೂ ಮಾಡಿ ಆಕೆಗೆ ಆಕ್ಟಿಂಗ್ ಮಾಡೋದ್ರಲ್ಲಿ ಇಂಟ್ರೆಸ್ಟ್ ಇರುತ್ತೆ. ಹೀಗಾಗಿ RR ನಗರಲ್ಲಿ ಇರುವಂತ ಒಂದು ಆಕ್ಟಿಂಗ್ ಇನ್ಸ್ಟಿಟ್ಯೂಷನ್ಗೆ ಸೇರ್ಕೊಂಡು ಅಲ್ಲಿ ಆಕ್ಟಿಂಗ್ ಕಲಿತು ಕನ್ನಡ ಧಾರಾವಾಹಿಗಳಲ್ಲಿ ಮತ್ತು ತಮಿಳು ಧಾರಾವಾಹಿಗಳಲ್ಲಿ ವಿವಿಧ ಪಾತ್ರಗಳನ್ನು ಮಾಡಿದಾಳಂತ ತಿಳಿದು ಬಂದಿದೆ. ಬಟ್ ಆಕೆಗೆ ಆಕ್ಟಿಂಗ್ ಅಲ್ಲಿನೇ ತನ್ನ ಪ್ರೊಫೆಷನ್ ಮುಂದುವರಿಸ್ತು ಹೋಗ್ಬೇಕು ಅಂತ ಇಚ್ಛೆ ಇದ್ದು. ಬಟ್ ಅವ್ರ ತಂದೆ ಮತ್ತೆ ತಾಯಿ ಇಬ್ರು ಟೀಚರ್ ಆಗಿದ್ದಾರೆ. ತಂದೆ 2021ರಲ್ಲಿ ಮೃತರಾಗಿದ್ದು, ಅವ್ರದ್ದು ಸರ್ಕಾರಿ ಕಂಪನ್ಸೇಟರಿ ಜಾಬ್ ಅಲ್ಲಿ ಈಕೆಗೆ ಸರ್ಕಾರಿ ನೌಕರಿ ಬರುತ್ತಿರುತ್ತೆ. ಆಕೆ ತನ್ನ ತಾಯಿ ಮತ್ತೆ ಎಲ್ಲ ಮನೆಯಲ್ಲಿ ಈಕೆಗೆ ಸರ್ಕಾರಿ ನೌಕರಿ ಮಾಡ್ಬೇಕು ಅಂತ ಒತ್ತಾಯಿಸ್ತಾ ಇದ್ರು. ಹಾಗೂ ಈಕೆಗೆ ಮದ್ವೆ ಮಾಡ್ಬೇಕಂತನೂ ಕೂಡ ವಿಚಾರ ಮಾಡ್ಬೇಕಾದ್ರೆ, ಬಟ್ ಇವಳಿಗೆ ಮದ್ವೆ ಬೇಗ ಇಷ್ಟ ಇರ್ಲಿಲ್ಲ. ಹಾಗೂ ಸರ್ಕಾರಿ ನೌಕರಿನೂ ಕೂಡ ಈಕೆಗೆ ಬೇಡ ಅಂತಂದು ಹೇಳ್ಕೊಂಡ್ಬಿಟ್ಟು ಈಕೆ ಪ್ರೊಫೆಷನ್ ಆಕ್ಟಿಂಗ್ ಅಲ್ಲಿನೇ ಮುಂದುವರಿಸ್ಬೇಕು ಅಂತಂದು ಇದ್ದಿದ್ರಿಂದ ಸ್ವಲ್ಪ ಮನೆಯವ್ರ ಮೇಲೆ ಮನನೊಂದು ಪ್ಲಸ್ ಈಕೆ ಡಿಪ್ರೆಷನ್ ಇಂದನೂ ಬಳಲ್ತಾ ಇದ್ದೆ ಅಂತಂದು ಆಕೆ ತನ್ನ ತಿಳಿಸಿದಾಳೆ ತನ್ನ ಡೆತ್ ನೋಟ್ ಅಲ್ಲಿ. ಹೀಗಿರೋದು ಸಂಬಂಧಪಟ್ಟಂತೆ ಆಕೆ